ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೂಗು ಜೋರಾಗಿ ಕೇಳಿಬರೋದಕ್ಕೆ ಶುರುವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್. ಕಾಂಗ್ರೆಸ್ನಲ್ಲಿ ಡಿಸಿಎಂ ವಿಚಾರದ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. 3 ಡಿಸಿಎಂ ಬೇಡಿಕೆಗೆ ಡಿಕೆ ಬಣ ಗುನ್ನ ಇಡ್ತಾ ಇದೆ. ಮಾಸ್ಟರ್ ಸ್ಟ್ರೋಕ್. ಡಿಕೆಶಿಗೆ ಡಿಸಿಎಂ ಬೇಡ ಅನ್ನೋ ಸಂದೇಶವನ್ನ ಡಿಕೆ ಗ್ಯಾಂಗ್ ರವಾನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಡಿಕೆಶಿ ಡಿಸಿಎಂ ಸ್ಥಾನವನ್ನ ಬಿಟ್ಟು ಕೊಡ್ಲಿ ಅಂತ ಅವರ ಆಪ್ತ ಮಾಗಡಿ ಬಾಲಕೃಷ್ಣ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಒಂದು ಮೇಜರ್ ಪಾನ್ ಅನ್ನ ಮೂವ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಚುನಾವಣೆಯ ನಂತರ ವೀಕ್ ಆಗಿದ್ದಾರೆ, ಹೀಗಾಗಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನೋದು ಇವರ ವಿರೋಧಿ ಬಣದ ಪ್ಲಾನ್ ಆಗಿದೆ. ನಾವು ಕೂಡ ಅನುಮೋದನೆ ಮಾಡ್ತೀವಿ ಅದಕ್ಕೆ. ಯಾಕಂದರೆ ನಮಗೆ ಪಕ್ಷದಲ್ಲಿ ಜಾಸ್ತಿ ಸೀಟ್ಗಳು ಬರಬೇಕಾಗಿರೋದ್ರಿಂದ ಎಲ್ಲ ಕಮ್ಯುನಿಟಿಯವ್ರಿಗೂ ಒಂದೊಂದು ಡಿಸಿಎಂ ಕೊಟ್ಟರೆ ಬಹುಶಃ ಮುಂದೆ ನಮ್ಗೆ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು. ನಾವೀಗಾಗಲೇ ಇದರಲ್ಲಿ ಹಿನ್ನಡೆ ಅನುಭವಿಸಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ. ಬಹುಶಃ ಇದರಿಂದ ನಮ್ಗೆ ಒಳ್ಳೇದಾಯ್ತದೆ ಪಕ್ಷಕ್ಕೆ ಅನ್ನೋದಾದರೆ ಮಾಡಲಿ, ಏನು ತೊಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾವು ಹೇಳ್ತೀವಿ, ಅವರು ಇವಾಗ ಬೇಡ ಉಪಮುಖ್ಯಮಂತ್ರಿ, ಬೇರೆಯವ್ರಿಗೆ ಯಾರಿಗಾರು ಅವಕಾಶ ಮಾಡಿಕೊಡ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇರೆ ಯಾರಿಗಾರು ಅವಕಾಶ ಮಾಡಿಕೊಡ್ಲಿ. ಅವ್ರಿಗೇನು ಈಗ ಮೊದಲು ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿತ್ತು ಅಂತ ಗೊತ್ತಿಲ್ಲ, ಬಟ್ ಈಗ ಅನೇಕ ಜನ ಶಾಸಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾವ್ರೆ. ಇದರಿಂದ ನಮಗೆ ಮುಂದೆ ಒಳ್ಳೆಯದಾಯ್ತದೆ, ನಾವು 160 ಸೀಟ್ ಗೆಲ್ಬೋದು MLA ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾವ್ರೆ. ಅದು ಒಳ್ಳೆಯದಾಗೋದಾದ್ರೆ ತಪ್ಪೇನದರಲ್ಲಿ ಮಾಡಲಿ. ಅಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಪ್ರಿಪೇರ್ ಆಗಿ ಇಲ್ಲಿ ಡಿಸೈನ್ ಮಾಡಿ ಅಂತ ಹೇಳ್ತೀರಾ ಅಥವಾ ಡಿಸಿಎಂ? ಅಲ್ಲ, ಇದಕ್ಕೂ ಸಂಬಂಧ ಇಲ್ಲ. ಉಪಚುನಾವಣೆಗಳಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದೇ ಬೇರೆ ವಿಚಾರ, ಇದೇ ಬೇರೆ ವಿಚಾರ. ಯಾಕೆಂದರೆ ನೀವು ರಿಸೈನ್ ಮಾಡಿ ಅಂತ ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿಸಿಎಂ? ರಿಸೈನ್ ಅಂತಲ್ಲ, ಇಷ್ಟೊಂದು ಜನ ಉಪಮುಖ್ಯಮಂತ್ರಿ ಆದಮೇಲೆ ಅವರೇನು ಅದರಲ್ಲಿ ಇರ್ತಕ್ಕಂಥದ್ದು ಅರ್ಥ ಇಲ್ಲ. ಬೇರೆ ಒಕ್ಕಲಿಗರಿಗೆ ಯಾರಿಗಾರ ಅವ್ರ ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಓಕೆ, ಇತ್ತೀಚೆಗೆ ಗಮನಿಸ್ತಾ ಇದ್ವಿ ನಾವು ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ನಮಗೂ ಕೂಡ ಸ್ಥಾನಮಾನಗಳು ಬೇಕು, ಅಷ್ಟೇ ಲಾಭದಾಯಕ ಹುದ್ದೆಗಳು ನಮಗೂ ಬೇಕು ಅನ್ನೋ ನಿಟ್ಟಿನಲ್ಲಿ ಜೋರಾಗಿ ಲಾಭಿಗಳನ್ನೆಲ್ಲ ಮಾಡಲಾಗ್ತಾ ಇತ್ತು. ಪ್ರತ್ಯೇಕವಾಗಿ 3 ಡಿಸಿಎಂ ಹುದ್ದೆಗಳನ್ನ ನೀವು ಸೃಷ್ಟಿ ಮಾಡಬೇಕು ಅನ್ನುವಂತಹ ಕೂಗನ್ನ, ಆಗ್ರಹವನ್ನ ಹೈಕಮಾಂಡ್ಗೆ ಕೊಡಲಾಗಿತ್ತು. ಈಗ ಮೇಜರ್ ಪಾನ್ ಅನ್ನ ಮಾಗಡಿ ಬಾಲಕೃಷ್ಣ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಮೂವ್ ಮಾಡಿದ್ರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಕಾಸ್ ಪ್ರಿಯಾಂಕ್ ಖರ್ಗೆ ಆದಿಯಾಗಿ ಹಲವರು ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಪ್ರಾದೇಶಿಕ ನ್ಯಾಯದ ಅಂಗವಾಗಿ 3 ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು, ಆಗ ಸರಿಯಾಗಿರುತ್ತೆ, ಆಮೇಲೆ ಅಧಿಕಾರ ವಿಕೇಂದ್ರೀಕರಣ ಕೂಡ ಈ ಮೂಲಕ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಬಟ್ ಅದು ಬೇಡವೇ ಬೇಡ, ಹುದ್ದೆ ಅವ್ರು ಬಿಟ್ಟುಕೊಡ್ಲಿ ಅನ್ನೋ ಮೂಲಕ ಮಾಗಡಿ ಬಾಲಕೃಷ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಈಗ ಮಾಸ್ಟರ್ ಸ್ಟ್ರೋಕ್ ಅನ್ನ ಡಿಕೆ ರಾಜಕೀಯ ವಿರೋಧಿ ಬಣಕ್ಕೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಸೊ ಇದು ಇನ್ನು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಎಲೆಕ್ಷನ್ ಆದ ಬಳಿಕ ಡಿ ಕೆ ಶಿವಕುಮಾರ್ ವೀಕನ್ ಪೊಸಿಷನ್ ಇದ್ದಾರೆ, ಇದೇ ಸರಿಯಾದ ಸಮಯ, ನಾವು ಕೂಡ ನಮ್ಮ ಬೇಡಿಕೆಯನ್ನ ಮುಂದಿಡೋದಕ್ಕೆ ಅಂತ ಅಂದ್ಕೊಂಡಿದ್ದ ಬಣಕ್ಕೆ ಇದು ಶಾಕ್. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಮಾಗಡಿ ಬಾಲಕೃಷ್ಣ ಅವರ ಮಾತು ಅತ್ಯಂತ ಅನ್ಎಕ್ಸ್ಪೆಕ್ಟೆಡ್, ಬಟ್ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ಯಾವ ರೀತಿ ರಾಜಕೀಯ ಪಾನ್ ಅನ್ನ ಮೂವ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಮಾಗಡಿ ಬಾಲಕೃಷ್ಣ ಅವರ ಹೇಳಿಕೆಯಿಂದಲೇ. ಅಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಒಳಗಡೆ ಡಿಸಿಎಂ ಗುದ್ದಾಟ ಏನಿದೆ, ಬಣಗಳ ಗುದ್ದಾಟ ಅಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯ ಆಪ್ತರೆಲ್ಲರೂ ಕೂಡ ಡಿಸಿಎಂ ಬೇಕು, ಡಿಸಿಎಂ ಅಗತ್ಯತೆ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ, ಇನ್ನೊಂದ್ ಕಡೆ ಡಿಕೆಶಿ ಆಪ್ತರಿಂದಲೂ ಕೂಡ ನೀವು ಡಿಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅನ್ನೋ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಯಾರೊಬ್ಬರಿಗೂ ಕೂಡ ಕ್ಲಾರಿಟಿ ಇಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಆಪ್ತರಿಗೂ ಕೂಡ ಕ್ಲಾರಿಟಿ ಇಲ್ಲ. ಆದ್ರೆ ಡಿಸಿಎಂ ಕೂಗನ್ನ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನೇ ಒಂದ್ ರೀತಿಯಲ್ಲಿ ಡಿಗ್ರೇಡ್ ಮಾಡೋದಕ್ಕೆ ಮತ್ತೆ ಅವರ ಇರ್ತಕ್ಕಂಥ ಹಿಡಿತವನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಕೂಗನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಬಣ ಅಂದ್ಕೊಂಡಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ನೀವೇ ಡಿಸಿಎಂ ಸ್ಥಾನವನ್ನ ಬಿಟ್ಕೊಟ್ಬಿಡಿ ಅನ್ನೋ ಅಸ್ತ್ರವನ್ನ ಆಪ್ತರು ಈಗಾಗಲೇ ಪ್ರಯೋಗ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ, ಏನ್ ಜಾತಿಗೊಂದು ಡಿಸಿಎಂ ಬೇಕಂತ ಇದಾರೋ ಎಲ್ಲಾ ಡಿಸಿಎಂಗಳನ್ನು ಕೂಡ ಮಾಡ್ಲಿ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಇದೆ, ಜೊತೆಗೆ ಮುಂದೆ ವಿಧಾನಸಭಾ ಚುನಾವಣೆ 160 ಸೀಟನ್ನ ತೆಗೆದುಕೊಂಡು ಬರಲಿ ಅನ್ನೋ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಟಿಟ್ ಫಾರ್ ಟ್ಯಾಟ್ ಅನ್ನೋ ಫೈಟ್ ಶುರುವಾಗಿರ್ತಕ್ಕಂಥದ್ದು ಡಿಸಿಎಂ ವಿಚಾರದಲ್ಲಿ. ಹಾಗಾಗಿ ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಮತ್ತೆ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಮತ್ತೆ ಯಾವ ರೀತಿ ಉತ್ತೇಜನವನ್ನ ಆಪ್ತರಿಗೆ ಕೊಡ್ತಾರ ಅಥವಾ ಕಡಿಮೆ ಮಾಡ್ತಾರೋ ಅನ್ನೋ ಆಧಾರದ ಮೇಲೂ ಕೂಡ ಈ ಫೈಟ್ ನಿಂತಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಮಾಗಡಿ ಬಾಲಕೃಷ್ಣ ಆದಿಯಾಗಿ ಅನೇಕರು ಒಂದು ಪಾನ್ ಅನ್ನು ಮೂವ್ ಮಾಡ್ತಾ ಇದ್ದಾರೆ. ಈ ಮೂಲಕ ಟಿಟ್ ಫಾರ್ ಟ್ಯಾಟ್ ರಾಜಕಾರಣವನ್ನ ನಾವು ಮಾಡ್ತೀವಿ ಅಂತ ಡಿಕೆ ಬಣ ತಮ್ಮ ರಾಜಕೀಯ ವಿರೋಧಿಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ. ನಾವು ಕೂಡ ಅನುಮೋದನೆ ಮಾಡ್ತೀವಿ ಅದಕ್ಕೆ. ಯಾಕಂದರೆ ನಮಗೆ ಪಕ್ಷದಲ್ಲಿ ಜಾಸ್ತಿ ಸೀಟ್ಗಳು ಬರಬೇಕಾಗಿರೋದ್ರಿಂದ ಎಲ್ಲ ಕಮ್ಯುನಿಟಿಯವ್ರಿಗೂ ಒಂದೊಂದು ಡಿಸಿಎಂ ಕೊಟ್ಟರೆ ಬಹುಶಃ ಮುಂದೆ ನಮ್ಗೆ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು. ನಾವೀಗಾಗಲೇ ಇದರಲ್ಲಿ ಹಿನ್ನಡೆ ಅನುಭವಿಸಿದ್ದೀವಿ
ಲೋಕಸಭಾ ಚುನಾವಣೆಯಲ್ಲಿ. ಬಹುಶಃ ಇದರಿಂದ ನಮ್ಗೆ ಒಳ್ಳೇದಾಯ್ತದೆ ಪಕ್ಷಕ್ಕೆ ಅನ್ನೋದಾದರೆ ಮಾಡಲಿ, ಏನು ತೊಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾವು ಹೇಳ್ತೀವಿ, ಅವರು ಇವಾಗ ಬೇಡ ಉಪಮುಖ್ಯಮಂತ್ರಿ, ಬೇರೆಯವ್ರಿಗೆ ಯಾರಿಗಾರು ಅವಕಾಶ ಮಾಡಿಕೊಡ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇರೆ ಯಾರಿಗಾರು ಅವಕಾಶ ಮಾಡಿಕೊಡ್ಲಿ. ಅವ್ರಿಗೇನು ಈಗ ಮೊದಲು ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿತ್ತು ಅಂತ ಗೊತ್ತಿಲ್ಲ, ಬಟ್ ಈಗ ಅನೇಕ ಜನ ಶಾಸಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾವ್ರೆ. ಇದರಿಂದ ನಮಗೆ ಮುಂದೆ ಒಳ್ಳೇದಾಯ್ತದೆ, ನಾವು 160 ಸೀಟ್ ಗೆಲ್ಬೋದು MLA ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾವ್ರೆ. ಅದು ಒಳ್ಳೇದಾಗೋದಾದ್ರೆ ತಪ್ಪೇನದಲ್ಲಿ, ಮಾಡಲಿ. ಅಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಪ್ರಿಪೇರ್ ಆಗೋಕ್ಕೆ ಇಲ್ಲಿ ರಿಸೈನ್ ಮಾಡಿ ಅಂತ ಹೇಳ್ತೀರಾ ಅಥವಾ DCM? ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಉಪಚುನಾವಣೆಗಳಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದೇ ಬೇರೆ ವಿಚಾರ, ಇದೇ ಬೇರೆ ವಿಚಾರ. ಯಾಕೆಂದರೆ ನೀವು ರಿಸೈನ್ ಮಾಗಡಿ ಬಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ರಿ. DCM ಹುದ್ದೆ ವಿಚಾರದಲ್ಲಿ ಯಾವಾಗ ಧ್ವನಿ ಕೇಳಿ ಬರ್ತಾ ಇತ್ತು, ಆ ಧ್ವನಿಯನ್ನ ಅಡಗಿಸೋ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಇವ್ರ ಮೂಲಕನೇ ಮಾಡ್ತಾ ಇದ್ರು. ಬಟ್ ಇದೊಂದು ಆಶ್ಚರ್ಯದಾಯಕ ಸ್ಟೇಟ್ಮೆಂಟ್.